ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯಿತು ಅಂತ 21 ಮಕ್ಕಳು ಸುಸೈಡ್ ಮಾಡಿಕೊಂಡ್ರು. ಇದು ಎಷ್ಟು ಸೆನ್ಸಿಟಿವ್ ವಿಚಾರ ಅಂತ ಅರ್ಥ ಆಗುತ್ತಾ? ಯಾಕಂದರೆ ನಮ್ಮ ಮನೆಯಲ್ಲಿ ಯಾರೂ ಈ ಥರ ಸುಸೈಡ್ ಮಾಡ್ಕೊಂಡಿಲ್ಲ ಅಲ್ವಾ? ಅದಕ್ಕೆ ನಮಗೆ ಯಾಕೆ ಟೆನ್ಷನ್? ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಏನೇನೋ ಆಗ್ತಾ ಇದೆ ಅಂತ ನಾವು ಸುಮ್ಮನೆ ಇರ್ತೇವೆ. ನಮ್ಮ ಮನೆಯಲ್ಲಿ ನಮ್ಮ ಮಗಳೋ ಮಗನೋ ತಂಗಿನೋ ಅಕ್ಕನಿಗೋ ಯಾರಿಗೋ ಈ ಥರ ಹಾಕಿತ್ತಿದ್ರೆ ನಾವು ಸುಮ್ಮನೆ ಇರ್ತಿದ್ವಾ? ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ವಲ್ಲ. ಈಗ ನಾವು ಏನಾದರೂ ವಿಡಿಯೋ ಮಾಡಿಕೊಂಡ್ರೆ ಕೆಲವರು ವ್ಯೂಸ್ಗೋಸ್ಕರ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡ್ತಾರಂತ ಹೇಳ್ತಾರೆ. ನಾನು ಇದನ್ನು ಯಾವುದನ್ನು ಒಪ್ಪೋದಿಲ್ಲ. ನಾನು ಯಾವುದೇ ಪಕ್ಷಕ್ಕೆ ಸಪೋರ್ಟರ್ ಅಲ್ಲ. ಅದು CJP ಆಗಿರಲಿ, BJP ಆಗಿರಲಿ, ಆಮ್ ಆದ್ಮಿ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಯಾವುದೇ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾವ ಒಂದು ರೀಸನಿಗೆ ಈ ಪ್ರೊಟೆಸ್ಟ್ ಆಗ್ತಾ ಇದೆ ಅಲ್ವಾ, ಆ ರೀಸನಿಗೆ ನಾನು ಸಪೋರ್ಟ್ ಮಾಡ್ತೇನೆ. ನಮ್ಮ ಸಿಸ್ಟಮ್ ಬದಲಾಗಬೇಕು. ನಾನು ಇಲ್ಲಿ ಯಾರಿಗೂ ಕನ್ವಿನ್ಸ್ ಮಾಡ್ತಾ ಇಲ್ಲ. ಯಾವ ಒಂದು ರೀಸನ್ಗೋಸ್ಕರ ಈ ಸ್ಟೂಡೆಂಟ್ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಆ ರೀಸನ್ಗೋಸ್ಕರ ನಾನು ಸಪೋರ್ಟ್ ಮಾಡ್ತೇನೆ. ನಮ್ಮ ಸಿಸ್ಟಮ್ ಖಂಡಿತ ಬದಲಾಗಬೇಕು. ನಾನು ಸಪೋರ್ಟ್ ಮಾಡೋದು ಪೀಸ್ಫುಲ್ ಪ್ರೊಟೆಸ್ಟ್ಗಾಗಿ. ಇದು ನಮ್ಮ ಸಂವಿಧಾನದ ಹಕ್ಕು. ನೀವೇ ವೋಟ್ ಕೇಳಲಿಕ್ಕೆ ಬರ್ತೀರಾ, ನೀವೇ ಪ್ರಾಮಿಸ್ ಮಾಡ್ತೀರಾ. ಈಗ ನಾವು ವೋಟ್ ಕೊಟ್ಟ ಮೇಲೆ ನಿಮ್ಮನ್ನು ಆ ಚೇರಲ್ಲಿ ಕುತ್ಕೊಡಿಸಿದ ಮೇಲೆ ಏನೋ ನೀವು ನಿಮ್ಮ ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಕ್ವಶನ್ ಮಾಡಬೇಕಾದ್ರೆ ನೀವು ಆನ್ಸರ್ ನಮಗೆ ಮಾಡಲೇಬೇಕು. ಯಾಕಂದರೆ ಇದು ನಮ್ಮ ಹಕ್ಕು, ಇದು ನಮ್ಮ ಸಂವಿಧಾನದ ಹಕ್ಕು. ಈಗ ನಿಮ್ಮ ಕೆಲಸದಿಂದ ನೀವು ದೂರ ಹೋಗಿರ್ಬೋದು, ಆದರೆ ಈ ಜನ್ರೇಷನ್ನವರು ನಾವು ನಮ್ಮ ಹಕ್ಕಿಗಾಗಿ ಹೋರಾಡೋದನ್ನು ಯಾವತ್ತೂ ನಿಲ್ಲಿಸೋದಿಲ್ಲ. ಆಗ್ತಾ ಇರೋದೇ ಬೇರೆ. ಯಾಕೆ ಅಲ್ಲಿ ಪೊಲಿಟಿಕಲ್ ಲೀಡರ್ ಬಂದು ಒಂದು ಮೈಕ್ ಸಿಕ್ಕಿತ್ತು ಅಂತ ಅಲ್ಲಿ ಬೇರೆನೇ ಭಾಷಣ ಮಾಡ್ತಾ ಇದ್ದಾರೆ? ಯಾಕೆ ಅಲ್ಲಿ ಪ್ರೊಟೆಸ್ಟ್ ಆಗ್ತಾ ಇರೋ ಒಂದು ರೀಸನ್ ಅರ್ಥ ಮಾಡಬೇಕು. ಅಲ್ಲಿ ಈಗ ಎಷ್ಟು ದಿನದಿಂದ ಉಪವಾಸ ಎಲ್ಲ ಮಾಡಿ ಅವರು ಮಾಡ್ತಾ ಇರೋ ಇದಕ್ಕೆ ಒಂದು ಅರ್ಥನೇ ಸಿಗ್ತಾ ಇಲ್ಲ. ಅಲ್ಲಿ ಪೊಲಿಟಿಕಲ್ ಪಾರ್ಟಿಯವರು ಬರ್ತಾರೆ, ಅವಳು ಬೇಳೆ ಬೇಯಿಸ್ಕೊಡ್ತಾರೆ, ಹೋಗ್ತಾರೆ. ನಾವು ಯಾವುದೇ ಪಾರ್ಟಿಗೆ ಸಪೋರ್ಟರ್ ಅಲ್ಲ. ನಾವು ಸ್ಟೂಡೆಂಟ್ ಜೊತೆ ಇದ್ದೇವೆ. ಅವರ ಮುಂದಿನ ಫ್ಯೂಚರಿಗಾಗಿ ಒಂದು ಸಿಸ್ಟಮ್ ಏನಾದರೂ ಚೇಂಜ್ ಆಗ್ಬೋದಾ, ಯೂತ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿಸ್ಟಮ್ ಚೇಂಜ್ ಮಾಡ್ಬೋದಾ ಅನ್ನೋ ಒಂದು ವಿಚಾರಕ್ಕೆ ಅಲ್ಲಿ ಸೇರಿ ಒಂದು ಪ್ರೊಟೆಸ್ಟ್ ಆಗ್ತಾ ಇರಬೇಕಾದ್ರೆ ಈ ಪೊಲಿಟಿಕಲ್ ಪಾರ್ಟಿಯವರು ಬಂದು ಅವರನ್ನು ಕೆಳಗೆ ಮಾಡುದು, ಇವರನ್ನು ಮೇಲಿಡುದು, ಅದು ಯಾಕೆ? ಒಂದು ಸಿಸ್ಟಮ್ ಅನ್ನ ಸರಿ ಮಾಡಿ, ಅಲ್ಲಿ ಏನಾದರೂ ಚೇಂಜಸ್ ಮಾಡಿ. ಇಲ್ಲಿ ಒಂದು ವಿಚಾರ ಅರ್ಥ ಮಾಡ್ಕೋಬೇಕು ಏನಂತ ಹೇಳಿ, ಇಷ್ಟು ಸಮಯ ಆದ್ರೂ ಇದಕ್ಕೊಂದು ಸೊಲ್ಯೂಷನ್ ಸಿಗ್ತಾ ಇಲ್ಲ. ಯಾಕಂದ್ರೆ ಭಯ. ಒಂದು ವೇಳೆ ಈ ಪ್ರಾಬ್ಲಮ್ ಅನ್ನ ಒಬ್ರು ರೆಸಿಗ್ನೇಷನ್ ಮಾಡಿ ಈ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಇನ್ನೊಂದ್ಸಲ ಯಾವ್ದು ರಸ್ತೆಗೆ ಇರ್ಬೋದು ಅಥವಾ ಇನ್ನೊಂದು ಪ್ರಾಬ್ಲಮ್ ಇರ್ಬೋದು, ನಮ್ಮ ಬೇಸಿಕ್ ನೆಸೆಸಿಟಿಗೋಸ್ಕರ ಇನ್ನೊಂದು ಏನಾದ್ರು ಪ್ರೊಟೆಸ್ಟ್ ಮಾಡ್ಬೋದು ಅನ್ನೋ ರೀಸನಿಗೆ ಗೌರ್ಮೆಂಟ್ ಹಿಂದರಿತಾ ಇದೆ. ಜನರು ಒಟ್ಟಾಗಿ ಇದನ್ನು ಎಲ್ಲರೂ ಒಟ್ಟಿಗೆ ಸೇರಿ ಪ್ರೊಟೆಸ್ಟ್ ಮಾಡಿದ್ರೆ ನಿಜವಾಗ್ಲೂ ನಮಗೆ ನಮ್ಮ ಹಕ್ಕಿಗಾಗಿ ನಾವು ಹೋರಾಡಬೇಕು. ಇಲ್ಲಿ ಯಾವುದೇ ಪಾರ್ಟಿ ಅಂತ ಬರೋದೇ ಇಲ್ಲ. ನನಗೆ ಅನಿಸೋ ಪ್ರಕಾರ ಇಲ್ಲಿ ಪಾರ್ಟಿ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಯಾವ ಹಕ್ಕಿಗಾಗಿ ನಾವು ಹೋರಾಡ್ತಾ ಇದ್ದೇವೆ. ಎಷ್ಟು ಪೇರೆಂಟ್ಸ್ ಅಲ್ಲಿ ಅಳ್ತಾ ಇದ್ದಾರೆ, ಅವರ ಮಕ್ಕಳು ಅಲ್ಲಿ ಇಲ್ಲ, ಅಲ್ಲಿ ಅವರು ತೀರಿದ್ದಾರೆ, ಅವರ ಒಂದು ಫೀಲಿಂಗ್ಸಿಗೆ ಏನು ಇದೇ ಇಲ್ವಾ, ವ್ಯಾಲ್ಯೂ ಇಲ್ವಾ? ಎಷ್ಟೋ ಅಲ್ಲಿ ರೈತರು ಬಂದಿದ್ದಾರೆ, ಸಾಲ ಸುಲಭ ಮಾಡಿನೋ ಅವರ ಮಕ್ಕಳನ್ನು ಒಳ್ಳೆ ಒಳ್ಳೆ ಶಾಲೆಗೆ ಸೇರಿಸಿ ಎಷ್ಟೋ ಸಾಲ ಎಲ್ಲ ಮಾಡಿದ್ದಾರೆ. ಅವರ ಕಣ್ಣೀರಿನ ಬೆಲೆ ಕೂಡ ನಿಮಗೆ ಸಿಗ್ಬೇಕಲ್ವಾ? ಇಷ್ಟೆಲ್ಲ ಮಾಡಿ ಅಲ್ಲಿ ಪ್ರೊಟೆಸ್ಟ್ ಆಗ್ತಾ ಇರೋದು ಜಸ್ಟ್ ಸಿಸ್ಟಮ್ ಬದಲಾಗ್ಲಿ ಅಂತ ಅಷ್ಟೇ. ಸ್ಟೂಡೆಂಟ್ಸಿಗೆ ಇಷ್ಟು ಎಲ್ಲ ತಯಾರಿ ಮಾಡಿ ಅಲ್ಲಿ ಸಿಸ್ಟಮ್ಗೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಪೊಲಿಟಿಕಲ್ ಪಾರ್ಟಿ ನಾನು ನೀನು ಅಂತ ಹೋರಾಡ್ತಾ ಇದ್ದಾರೆ. ಯಾಕೆ ನಮ್ಮ ಸಿಸ್ಟಮ್ ಇಷ್ಟು ಹಾಳಾಗಿದೆ? ಈಗ ಯೂತ್ಸ್ ಮುಂದೆ ಬಂದಿದ್ದಾರೆ, ಇದಕ್ಕೊಂದು ಆನ್ಸರ್ ಸಿಗಲೇಬೇಕು. ನೀಟ್ ಎಕ್ಸಾಮ್ ಎಲ್ಲ ಬರೆದು ಇನ್ನು ರಿಸಲ್ಟ್ ಒಳ್ಳೇದು ಬರ್ಬೋದು, ಈ ಸರಿ ನಾನೇನಾದರೂ ಲೈಫಲ್ಲಿ ಅಚೀವ್ ಮಾಡ್ಬೋದು ಅಂತ ಅನ್ನೋ ಒಂದು ಸ್ಟೂಡೆಂಟ್ಸ್ನ ಒಂದು ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳಿ. ನೀವು ದೊಡ್ಡ ದೊಡ್ಡ ಪಾರ್ಟಿಯವರು ನಿಮ್ಮ ಮಕ್ಕಳನ್ನು ಫಾರಿನಿಗೆ ಹೋಗಿ ಓದಿಸ್ಬೋದು, ಆದರೆ ಕೆಲವರು ಅದಕ್ಕೋಸ್ಕರನೇ ಇಷ್ಟೆಲ್ಲ ತ್ಯಾಗ ಮಾಡಿ ಅವರ ಮಾಡಿದ ಒಂದು ತ್ಯಾಗಕ್ಕೇನು ಬೆಲೆ ಇಲ್ವಾ? ನಿಮ್ಮ ಮಕ್ಕಳನ್ನು ಫಾರಿನಲ್ಲಿ ಓದಿಸಿ ಏನಾದರೂ ಮಾಡಿಸಿ, ಆದರೆ ಪಾಪದ ಮಕ್ಕಳದು ಕೂಡ ಇದ್ದಾರಲ್ಲ, ಅಲ್ಲಿ ಇಷ್ಟು ಮಕ್ಕಳು ಸತ್ತಿದ್ದಾರೆ, ಅವರ ಒಂದು ಜೀವಕ್ಕೇನು ಬೆಲೆ ಇಲ್ವಾ? ಯಾವ ಒಂದು ಮಕ್ಕಳು ಹೆದರುದು ಏನಂತ ಹೇಳಿದರೆ, ಇಷ್ಟು ವರ್ಷ ನಾವು ಕಷ್ಟಪಟ್ಟು ಓದಿ ಕೂಡ ಅಲ್ಲಿ ಒಂದು ರಿಸಲ್ಟ್ ಸಿಗಿಲ್ಲ ಅಂದರೆ ಎಷ್ಟು ಅವರಿಗೆ ಒಂದು ಇದಾಗ್ಬೋದು, ಎಷ್ಟು ಅವರ ಫೀಲಿಂಗ್ಸ್ ಹೇಗಿರ್ಬೋದು, ಯಾವ ರೀತಿಯ ಒಂದು ಡಿಪ್ರೆಷನಲ್ಲಿ ಇರ್ಬೋದು ಅವರು. ಇಷ್ಟು ಸೂಸೈಡ್ 1, 2 ಅಲ್ಲ, ಎಷ್ಟು ಜೀವ ಹೋಗಿದೆ. ಈ ಒಂದು ಪ್ರೊಟೆಸ್ಟಿಂದ ಒಂದು ಬುದ್ಧಿ ಕಲಿಲೇಬೇಕು. ಎಲ್ಲ ಪೊಲಿಟಿಷಿಯನ್ ಕೂಡ ಸರಿಯಾಗಿ ಕೆಲಸ ಮಾಡಲೇಬೇಕು. ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿರೋದು ಯಾಕೆ? ಸರಿಯಾಗಿ ಕೆಲಸ ಮಾಡಲಿ ಅಂತ. ಅಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮನ್ನು ಅಲ್ಲಿ ಕೂರಿಸೋ ಹಕ್ಕೇ ಇಲ್ಲ ಅಲ್ವಾ? ಅದು ಯಾವರೇ ಆಗಿರಲಿ. ಅದು ಈಗ ಒಂದು ಪಾರ್ಟಿ ಇದೆ, ಇನ್ನು ಕೆಲವು ವರ್ಷದಲ್ಲಿ ಬೇರೆನೇ ಪಾರ್ಟಿ ಇರುತ್ತೆ. ನಾನು ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಲೇಬೇಕು. ಮಾಡಿಲ್ಲ ಅಂದರೆ ಅವರನ್ನು ತೆಗಿಬೇಕು. ಸಿಸ್ಟಮ್ ಬದಲಾಗಲೇಬೇಕು. ಜಸ್ಟ್ ಸಿಸ್ಟಮ್ ಬದಲಾಗಬೇಕು ಅಷ್ಟೇ.